ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮೂಡಾ ಕೇಸ್ ಸಂಬಂಧ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ. ಇಡಿ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿಯನ್ನ ಹಾಕಿರುವಂತದ್ದು. ಧಾರವಾಡ ಹೈಕೋರ್ಟ್ ಪೀಠದಲ್ಲೂ ಇಂದು ಅರ್ಜಿಯನ್ನ ವಿಚಾರಣೆ ಮಾಡಲಿದ್ದಾರೆ. ಸಚಿವ ಬೈರತಿ ಸುರೇಶ್ ಅರ್ಜಿಯೂ ಕೂಡ ಇಂದು ವಿಚಾರಣೆಯಾಗಲಿರುವಂತದ್ದು. ಮೂಡಾ ನಿವೇಶನ ಹಂಚಿಕೆ ಸಂಬಂಧ ಸಮನ್ಸ್ ಅನ್ನ ಇಡಿ ನೀಡಿತ್ತು. ಇನ್ನು ಇಡಿ ಸಮನ್ಸ್ ರದ್ದನ್ನ ಕೋರಿ ಇಬ್ಬರಿಂದಲೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಂದಿನವರೆಗೂ ಸಮನ್ಸ್ಗೆ ತಡೆಯಾಜ್ಞೆ ನೀಡಿತ್ತು ಹೈಕೋರ್ಟ್. ಮಧ್ಯಾಹ್ನ 2:30 ನ್ಯಾಯಾಧೀಶ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿರುವಂತದ್ದು. ಮೂಡಾ ಕೇಸ್ ಸಂಬಂಧ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ. ಇಡಿ ಸಮನ್ಸ್ ಪ್ರಶ್ನಿಸಿ ಈಗ ಸಿಎಂ ಪತ್ನಿ ಪಾರ್ವತಿ ಅರ್ಜಿಯನ್ನ ಹಾಕಲಿದ್ದಾರೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲೂ ಕೂಡ ಇಂದು ಅರ್ಜಿಯ ವಿಚಾರಣೆ ನಡೆಯಲಿರುವಂತದ್ದು. ಸಚಿವ ಬೈರತಿ ಸುರೇಶ್ ಅರ್ಜಿಯೂ ಕೂಡ ಇಂದು ವಿಚಾರಣೆ ನಡೆಯಲಿರುವಂತದ್ದು. ಮೂಡಾ ನಿವೇಶನ ಹಂಚಿಕೆಯ ಸಂಬಂಧ ಇಡಿ ಸಮನ್ಸ್ ಅನ್ನ ನೀಡಿತ್ತು. ಇಡಿ ಸಮನ್ಸ್ ರದ್ದು ಕೋರಿ ಇಬ್ಬರಿಂದಲೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇಂದಿನವರೆಗೂ ಹೈಕೋರ್ಟ್ ಸಮನ್ಸ್ಗೆ ತಡೆಯಾಜ್ಞೆಯನ್ನ ನೀಡಿತ್ತು. ಮಧ್ಯಾಹ್ನ 2:30 ನ್ಯಾಯಾಧೀಶ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿರುವಂತದ್ದು. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಈಗ ಸಿಎಂ ಪತ್ನಿ ಪಾರ್ವತಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಧಾರವಾಡ ಹೈಕೋರ್ಟ್ ಪೀಠದಲ್ಲೂ ಇಂದು ಅರ್ಜಿಯ ವಿಚಾರಣೆ ನಡೆಯಲಿದೆ. ಸಚಿವ ಬೈರತಿ ಸುರೇಶ್ ಅರ್ಜಿಯೂ ಕೂಡ ಇಂದು ವಿಚಾರಣೆ ನಡೆಯಲಿರುವಂತದ್ದು. ಮೂಡಾ ನಿವೇಶನ ಹಂಚಿಕೆ ಸಂಬಂಧ ಇಡಿ ಸಮನ್ಸ್ ಅನ್ನ ನೀಡಿತ್ತು. ಈ ಒಂದು ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಇಬ್ಬರಿಂದಲೂ ಕೂಡ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇಂದಿನವರೆಗೂ ಹೈಕೋರ್ಟ್ ಸಮನ್ಸ್ಗೆ ತಡೆಯಾಜ್ಞೆಯನ್ನ ನೀಡಿತ್ತು. ಈಗ ಮಧ್ಯಾಹ್ನ 2:30 ನ್ಯಾಯಾಧೀಶ ಎಂ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿರುವಂತದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ನೀಡಿರುವ ಬೆನ್ನಲ್ಲೇ ವಿಚಾರಣೆ ನಡೆಯಲಿದೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯ ಅರ್ಜಿಯ ವಿಚಾರಣೆ ನಡೆಯಲಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿಯೂ ಇಂದು ಅರ್ಜಿಯ ವಿಚಾರಣೆ ನಡೆಯಲಿದೆ. ಇನ್ನು ಸಚಿವ ಬೈರತಿ ಸುರೇಶ್ ಅರ್ಜಿಯ ವಿಚಾರಣೆಯೂ ಕೂಡ ನಡೆಯಲಿರುವಂತದ್ದು. ಮಧ್ಯಾಹ್ನ 2:30 ಸುಮಾರಿಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಈಗ ಸಿಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಹಾಕಲಿರುವಂತದ್ದು.
ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ. ಎಸ್ ನರಸಿಂಹಮೂರ್ತಿ, ಈಗ ನೋಡ್ತಾ ಇದ್ವಿ ಏನು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ ಈಗ ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅವರು ಅರ್ಜಿಯನ್ನ ಹಾಕಲಿದ್ದಾರೆ. ಇನ್ನು ಧಾರವಾಡ ಹೈಕೋರ್ಟ್ ಪೀಠದಲ್ಲೂ ಕೂಡ ಇಂದು ಅರ್ಜಿಯ ವಿಚಾರಣೆ ನಡೆಯಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಮಿತ್, ಈಗ ಒಂದ್ ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿ ಮೂಡಾ ಪ್ರಕರಣ ಕೋರ್ಟ್ ನಿಂದ ಖುಲಾಸೆ ಆಗಿರುವಂತದ್ದು. ಅಂದ್ರೆ ಏನ್ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಈ ಒಂದು ಮೂಡಾ ಪ್ರಕರಣದ ವಿಚಾರ ಅವರ ಪರವಾಗಿ ಬಂದಿರುವಂತದ್ದು. ಈಗಾಗಲೇ ಈ ವಿಚಾರವನ್ನ ಮುಂದಿನ ಹಂತಕ್ಕೆ ಅಂದ್ರೆ ಮುಂದಿನ ಕಾನೂನು ಹೋರಾಟಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಸ್ನೇಹಮಯಿ ಕೃಷ್ಣ. ಇದು ಒಂದ್ ಕಡೆ ಬೆಳವಣಿಗೆ ಆದ್ರೆ, ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಏನಿದ್ರು A1 ಅಂದ್ರೆ ಪ್ರಕರಣದಲ್ಲಿ A1 ಆರೋಪಿ ಅಂತ ಏನ್ ಹೇಳಲಾಗ್ತಾ ಇತ್ತು, ಅವರಿಗೆ ಇಡಿ ಒಂದು ಸಮನ್ಸ್ ಅನ್ನ ನೀಡಿರುತ್ತೆ. ಇಡಿ ಸಮನ್ಸ್ ಅನ್ನ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆಯನ್ನ ಸಹ ಈಗಾಗಲೇ ಕೋರ್ಟ್ ಮಾಡ್ಬೇಕಾಗಿತ್ತು. ಅದ್ರಲ್ಲಿ ಸ್ವಲ್ಪ ತಡವಾದ್ರಿಂದ ಮತ್ತೆ ಈಗ ಆ ವಿಚಾರಣೆ ಇಂದು ಮಧ್ಯಾಹ್ನ 2:30ಕ್ಕೆ ಆ ವಿಚಾರಣೆ ನಡೀತಾ ಇದೆ. ಅಂದ್ರೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಮೂರ್ತಿಯಾಗಿರುವಂತಹ ಎಂ ನಾಗಪ್ರಸನ್ನ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇರುವಂತದ್ದು. ಜೊತೆಗೆ ಭೈರತಿ ಸುರೇಶ್ ಏನು ಸಚಿವರಾಗಿದ್ದಾರೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರು ಏನಾಗಿದ್ದಾರೆ, ಸಚಿವರ ಒಂದು ಸಮನ್ಸ್ ಅರ್ಜಿ ವಿಚಾರಣೆಯನ್ನು ಸಹ ಇವತ್ತು ನಡೀತಾ ಇರೋದ್ರಿಂದ ಒಂದ್ ಕಡೆ ಏನೆಲ್ಲ ಅಂಶಗಳ ಒಳಗೊಂಡಂತೆ ವಾದ ವಿವಾದ ನಡೆಯುತ್ತೆ, ಮತ್ತೆ ವಾದ ಪ್ರತಿವಾದದಲ್ಲಿ ಏನೆಲ್ಲ ಇವರು ಸಮನ್ಸ್ ಅನ್ನ ರದ್ದು ಮಾಡಿ ಅಂತ ಏನ್ ಕೇಳಿದ್ದಾರೆ, ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತದ, ಇಲ್ಲ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಏನಿದ್ದಾರೆ ಪಾರ್ವತಿ ಅವರ ವಿರುದ್ಧ ಅಥವಾ ಭೈರತಿ ಸುರೇಶ್ ಅವರ ವಿರುದ್ಧವೂ ಏನಾದ್ರು ಅಲ್ಲಿ ಬೇರೆ ರೀತಿಯಾದಂತಹ ಒಂದು ವಿಚಾರಗಳು ಅಲ್ಲಿ ಬೆಳಕಿಗೆ ಬರ್ತದೆ, ಅದನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಇನ್ನು ಒಟ್ಟಾರೆ ಈ ಇಡಿ ಸಮನ್ಸ್ ಏನು ಪದೇ ನೀಡ್ತಾ ಇದ್ರು, ಈಗ ಇಂದು ಈ ಹೈಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಯೋದ್ರಿಂದ ಒಂದ್ ಕಡೆ ಸಿಎಂ ಪತ್ನಿಯವರಾಗಿರೋ ಪಾರ್ವತಿ ಅವ್ರಿಗೂ ಸಹ ಒಂದು ರೀತಿಯಾಗಿ ಒಂದು ಅಳುಕಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಈ ಹಿಂದೆನೂ ಸಹ ನನಗೆ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ನನಗೆ ಈ ಕಾಲಾವಕಾಶವನ್ನ ಕೊಡಿ, ನನ್ನ ಅಗತ್ಯ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು, ಒಂದು ವಾರನಾದ್ರೂ ನನಗೆ ಕಾಲಾವಕಾಶ ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇದೇ ಭೈರತಿ ಸುರೇಶ್ ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗನ ಮದುವೆ ಇದೆ, ನಾನು ಚಾಮರಾಜನಗರ ಹೋಗಬೇಕು, ಮದುವೆಯಲ್ಲಿ ಭಾಗಿಯಾಗಬೇಕು ಅಂತ ಸಹ ಒಂದ್ ವಾರ ಟೈಮ್ ಅನ್ನ ತೆಗೆದುಕೊಂಡಿದ್ರೆ, ಈಗ ಆ ಟೈಮಿನ ಅವಧಿ ಅಂದ್ರೆ ಇಂದಿಗೆ ಮುಗಿಯೋದ್ರಿಂದ ಈಗ ಮತ್ತೆ 2:30ಕ್ಕೆ ಅಂದ್ರೆ ಮಧ್ಯಾಹ್ನ 2:30ಕ್ಕೆ ಈ ಒಂದು ಏನ್ ವಿಚಾರ ಇದೆ ಇಡಿ ಸಮನ್ಸ್ ರದ್ದು ಕೋರಿ ಏನ್ ಅರ್ಜಿಯನ್ನ ಸಲ್ಲಿಸ್ಕೊಂಡಿದ್ರು ಅದನ್ನ ಸಹ ವಿಚಾರಣೆ ನಡೀತಾ ಇರೋದ್ರಿಂದ ಇವತ್ತು 2 ರಿಟ್ ಅರ್ಜಿಗಳ ವಿಚಾರಣೆ ನಡೆಯುತ್ತೆ. ಏನೆಲ್ಲ ಅಂಶಗಳನ್ನ ವಾದ ವಿವಾದಗಳಲ್ಲಿ ಮಾಡ್ತಾರೆ ಅದನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಏನಾದ್ರೂ ಸಮನ್ಸ್ ಅನ್ನ ರದ್ದು ಮಾಡಿದ್ರೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತದೆ, ಅಂದ್ರೆ ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು, ಇದೆಲ್ಲದಕ್ಕೂ ಸಹ ಯಾಕೋ ಸ್ನೇಹಮಯಿ ಕೃಷ್ಣ ಅವರು ಒಂದ್ ಕಡೆ ಈ ಪ್ರಕರಣದಿಂದ ಹಿಂದೆ ಸರಿದ್ರ ಅದನ್ನು ಸಹ ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಮೇಲ್ಮನವಿ ಹೋಗಬಾರ್ದು ಅಂತ ಈಗಾಗಲೇ ಸ್ನೇಹಮಯಿ ಕೃಷ್ಣ ನಿರ್ಧಾರ ಮಾಡಿರೋದ್ರಿಂದ ಒಂದ್ ಕಡೆ ಇಡಿ ಸಮನ್ಸ್ ಅನ್ನ ರದ್ದು ಮಾಡಿದ್ರೆ ಇಡಿ ಅಧಿಕಾರಿಗಳು ಈ ಯಾವ ಹಂತಕ್ಕೆ ಹೋಗ್ತಾರೆ, ಇದು ಸಹ ನಾವೀಗ ಪ್ರಶ್ನೆ ಎದ್ದಿರುವಂತದ್ದು. ಒಟ್ಟಾರೆ ಇಂದು 2:30 ನಂತರ ಈ ಒಂದು ಪ್ರಕರಣದ ರೂಪುರೇಷೆ ಮತ್ತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆಯಾ ಅಥವಾ ಮತ್ತೆ ಮುಂದೂಡಿಕೆಯಾಗಿ ಇನ್ನೊಂದಿಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋಗ್ತದೋ ಅದು ಸಹ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ನೀಡಿರುವ ಬೆನ್ನಲ್ಲೇ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿಯೂ ಕೂಡ ಇಂದು ಅರ್ಜಿಯ ವಿಚಾರಣೆ ನಡೆಯಲಿದೆ. ಇನ್ನು ಸಚಿವ ಭೈರತಿ ಸುರೇಶ್ ಅರ್ಜಿಯ ವಿಚಾರಣೆಯೂ ಕೂಡ ನಡೆಯಲಿದೆ. ಮಧ್ಯಾಹ್ನ 2:30 ಸುಮಾರಿಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿರುವಂತದ್ದು.
ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.